ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ನಂತಹ ಪ್ರಾಬ್ಲಮ್ಗಳು ಎಲ್ಲ ಕಡೆ ಕೂಡ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಮಕ್ಕಳಿಗಿಂದ ಹಿಡಿದು ಯೂತ್ಸು, ಹಿರಿಯರು ಎಲ್ಲರಿಗೂ ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಡೋದಕ್ಕೆ ಶುರುವಾಗಿದೆ. ಜೊತೆಗೆ ನಮ್ಮ ಗಾಳಿ ವಿಷಪೂರಿತ ಆಗ್ತಿದೆ. ಅದು ಮೇನ್ ರೀಸನ್ ನಮಗೆ ಹಾರ್ಟ್ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ತಿರೋದಕ್ಕೆ ಅಂತ ಅಧ್ಯಯನದಲ್ಲಿ ಕೂಡ ಹೇಳ್ತಾರೆ. ಈ ಗಾಳಿ ವಿಷಪೂರಿತ ಆಗೋದಕ್ಕೆ ಕಾರಣ ಮೇಯ್ನ್ ಆಗಿ ಸ್ಮೋಕಿಂಗ್, ಅಂದರೆ ಧೂಮಪಾನ, ಮದ್ಯಪಾನದಿಂದ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು ಹೆಚ್ಚಾಗ್ತಿದೆ ಅನ್ನೋದನ್ನು ನಮ್ಮ ಸಂಶೋಧಕರು ಕಂಡುಹಿಡ್ಕೊಂಡಿರ್ತಾರೆ. ಆದರೆ ಎಲ್ಲದಕ್ಕಿಂತ ಒಂದು ಡೇಂಜರಸ್ ಫ್ಯಾಕ್ಟು ಈಗ ಹೊರಗಡೆ ಹೊಮ್ಮಿದೆ. ಅಂದರೆ ಸಿಗರೇಟ್ಗಿಂತಲೂ ಒಂದು ಡೇಂಜರ್ ಪದಾರ್ಥ ಇದೆ. ಅದನ್ನು ನಾವು ನಿತ್ಯ ನಮ್ಮ ಮನೆ ಹಾಗೂ ಮಂದಿರಗಳಲ್ಲೂ ಕೂಡ ಬಳಕೆ ಮಾಡ್ತಿದ್ದೀವಿ. ಈ ಒಂದು ಗಾಳಿ ಏನಿದೆ, ಅಂದರೆ ಇದರಿಂದ ಬರುವಂತಹ ಒಂದು ಹೊಗೆ ಏನಿದೆ, ಅದು ಗಾಳಿಯಲ್ಲಿ ಸೇರಿಕೊಂಡು ನಮ್ಮ ಒಂದು ಆರೋಗ್ಯವನ್ನು ಹಾಳು ಮಾಡ್ತಿದೆ ಅನ್ನುವಂತಹ ಒಂದು ಅಂಶವನ್ನು ಚೀನಾದ ವಿಶ್ವವಿದ್ಯಾಲಯ ಕಂಡುಕೊಂಡಿದೆ. ವಿಶ್ವವಿದ್ಯಾಲಯದ ಸಂಶೋಧಕರು ಕಂಡುಕೊಂಡಿದ್ದಾರೆ. ಆ ಪದಾರ್ಥ ಮತ್ತು ಯಾವುದೂ ಅಲ್ಲ, ಅಗರಬತ್ತಿ. ಅಗರಬತ್ತಿ ನಾವು ನಿತ್ಯವೂ ಕೂಡ ಶುದ್ಧ ಗಾಳಿಗೋಸ್ಕರ, ಪಾಸಿಟಿವ್ ವೈಬ್ಸ್ಗೋಸ್ಕರ ನಾವು ಅದನ್ನು ಹಚ್ತೀವಿ. ಆದರೆ ಅದರಿಂದ ಬರುವಂತಹ ಒಂದು ಹೊಗೆ ಏನಿದೆ, ಇದು ನಾನಾ ಕಾಯಿಲೆಗಳಿಗೆ ಕಾರಣ ಆಗುತ್ತಂತೆ. ಯಾಕೆ ಅಂತಂದರೆ ಇದರಿಂದ ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು ಅಥವಾ ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ಈ ರೀತಿಯಾದಂತಹ ಒಂದು ಕೆಮಿಕಲ್ಸ್ ಇದರಿಂದ ಹೊರಗಡೆ ಬರ್ತಿದೆ. ಇದು ಗಾಳಿಯಲ್ಲಿ ಸೇರಿ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಇದರಿಂದ ಅಸ್ತಮಾ, ಶ್ವಾಸಕೋಶದ ಸಂಬಂಧ ಕಾಯಿಲೆಗಳು, ಹೃದಯಾಘಾತದಂತಹ ಪ್ರಕರಣಗಳು ಕೂಡ ಜಾಸ್ತಿ ಆಗುತ್ತೆ. ಮತ್ತು ಇನ್ನು ಮಕ್ಕಳು ಹಾಗೂ ಹಿರಿಯರಲ್ಲಿ ಏನಾದರೂ ಶ್ವಾಸಕೋಶ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದರೆ ಅವರಿಗೆ ಬೇಗನೆ ಇದರ ಎಫೆಕ್ಟ್ ಆಗುತ್ತೆ ಅಂತ ಒಂದು ರಿಪೋರ್ಟಲ್ಲಿ ಬಂದಿದೆ. ಈಗ ಶಾಕಿಂಗ್ ಫ್ಯಾಕ್ಟು. ಜೊತೆಗೆ ಈ ಅಗರಬತ್ತಿ ಬಳಕೆಯನ್ನು ಕಡಿಮೆ ಮಾಡಬೇಕು, ಇಲ್ಲ ಅಂತಂದರೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಕೂಡ ಬರುವಂತಹ ರೇರ್ ಚಾನ್ಸಸ್ ಕೂಡ ಇರುತ್ತೆ ಅಂತ ಈಗ ಸಂಶೋಧಕರು ಹೇಳ್ತಾ ಇರುವಂತಹದ್ದು. ಹೀಗಾಗಿ ಈ ಒಂದು ರಿಪೋರ್ಟ್ನ ನೋಡಿ ಎಕ್ಸ್ಪರ್ಟ್ಸ್ ಒಂದೇ ಸಲಹೆ ಕೊಡ್ತಿರೋದು, ಈ ಅಗರಬತ್ತಿಯ ಬಳಕೆಯನ್ನು ಕಡಿಮೆ ಮಾಡೋದು ಒಳ್ಳೆಯದು.